ಯಾಕೆ ಕೌಂಟರ್ ಕೊಡಬಾರ್ದು ಅಂತ ಅನ್ಸಲ್ವಾ ನಿಮಗೆ? ಯಾರೂ ಇರ್ಲಾರ್ದಾಗ ಬಿಜೆಪಿ ಸಂಘಟನೆ ಮಾಡಿದ್ದು ನಾನೇ, ಬಟ್ ನನ್ನ ಟಿಕೆಟ್ ಕೊಡಲಿಲ್ಲ. ಪಾರ್ಟಿಗಳು ಚೇಂಜ್ ಮಾಡ್ತಾ ಸಿದ್ಧಾಂತ ಬದಲಾಗೋದಿಲ್ವಾ? ಎಲ್ಲರೂ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆನೇ ಇರ್ತೀವಿ. ನಿಮ್ಮ ಗೆಲುವಿಗಾಗಿ 4 ವರ್ಷಗಳ ಕಾಲ ಬರಿಗಾಲಲ್ಲಿ ಪಾದಯಾತ್ರೆ ಮಾಡಿದ್ರು. JDS ಸೋತ ಮೇಲೆ ಮುಂದಿನ ಸತ ನಾವು ಶಾಸಕರು ಮಾಡೇ ಚಪ್ಪಲಿ ಹಾಕೋಬೇಕಂತ ಹೇಳಿ ಬಿಟ್ಟಿದ್ದಾರೆ ಸರ್. ಸರ್, ಇನ್ಫ್ಯಾಕ್ಟ್ ಈಗಲೂ ಕೂಡ ಕೃಷಿ ಮಾಡ್ತಿರಂತೆ. JDS ಇರುವುದೇ ಪ್ಯೂರ್ಲಿ ರೈತರ ಪಕ್ಷ. ಸರ್, ಕಷ್ಟ ಇದ್ದಾಗ ಕೈ ಬಿಟ್ಟು ಹೋದಂಥವ್ರನ್ನ ನೆನ್ಪು ಮಾಡ್ಕೋತೀರಾ? ಇಲ್ಲ ಸರ್, ರಾಜಕೀಯ ಜೀವನದಲ್ಲಿ ಯಾರು ಅಷ್ಟು ಸಪೋರ್ಟಿಗೆ ಬರಲೇ ಇಲ್ಲ ನನಗೆ. ಕುಮಾರಸ್ವಾಮಿ ಅವ್ರ ಸಪೋರ್ಟ್ ಹೇಗಿತ್ತು ಸರ್? ಆದರೆ ನಾನು ಕಷ್ಟ ಕಾಲದಾಗ ನಂಗೆ ಕುಮಾರಣ್ಣ ಆಗಿದ್ದಾನೆ, ಅವ್ನು ಬಿಟ್ಟು ಬರಕ್ಕೆ ನಂಗೆ ಮನಸ್ಸಿಲ್ಲ. ಅಂದರೆ ಶಾಸಕರ ಸ್ಥಾನದಲ್ಲಿ ಕೂರೋದು ಖುಷಿ ಕೊಡುತ್ತಾ ಅಥವಾ ಹೊಲದಲ್ಲಿ ಕೆಲಸ ಮಾಡೋದು ಖುಷಿ ಕೊಡುತ್ತಾ ತುಂಬ ಅಂತ? ತೃಪ್ತಿ ಇಲ್ಲ, ಅದರೊಳಗೆ ತೃಪ್ತಿ ಇದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್. ಇವತ್ತು ಬೆಳಗಾವಿಯಲ್ಲಿ ಕೂತ್ಕೊಂಡಿದ್ದೀವಿ. ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಇವತ್ತು ವಿಶೇಷ ಅತಿಥಿ JDSನ ಶಾಸಕರು, ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜುಗೌಡ ಪಾಟೀಲ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಬಹಳ ಆಶ್ಚರ್ಯ ಆಗುತ್ತೆ, ಏಕೆಂತಂದರೆ ನಿಮ್ಮ ಗ್ರ್ಯಾಂಡ್ ಫಾದರ್ ಅವರು ಕೂಡ ಲೈಕ್ ಪೊಲಿಟಿಕ್ಸಲ್ಲಿದ್ದವರು, ಮಂತ್ರಿ ಆಗಿದ್ದವರು. ಅದು SM ಕೃಷ್ಣ ಅವರು ಡೆಪ್ಯೂಟಿ CM ಆಗಿದ್ದಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ವೀರಪ್ಪ ಮೊಯ್ಲಿ ಅವರ ಕ್ಯಾಬಿನೆಟಲ್ಲಿ ಇರ್ಬೋದು. ಅವರ ಹೆಸರಲ್ಲಿ ಯಾಕೆ ಬೆಳಿಬಾರ್ದು ಅಂತ ಅನಿಸಿಲ್ಲ ನಿಮಗೆ ಅಂತ? ಇಲ್ಲ ಸರ್, ನನ್ನ ಸ್ವಭಾವತ ಏನಂದ್ರೆ ನನ್ನ ಸ್ವಂತ ಕೆಪಾಸಿಟಿ ಮ್ಯಾಗ ಗೆಲ್ಬೇಕನ್ನೋಂಥದ್ದಿತ್ತು. ಅವ್ರ ನೇಮು, ಅವ್ರ ಆಶೀರ್ವಾದ ಅಷ್ಟೇ ನನಗೆ. ಓಕೆ. ಬಟ್ ಅವ್ರ ಆಶೀರ್ವಾದ ಯಾವತ್ತು ನಾನು ಸ್ವಂತ ಡಿಪೆಂಡ್ ಮಾಡೋನು. ಇವತ್ತು ಯಾರೋ ಈಗ ಏನಾರು ಕಂಪ್ಲೇಂಟ್ ಮಾಡೋದು, ನನಗೆ ಅವನು ಅಪೋಸ್ ಮಾಡಿದ, ಇವನ್ ಅಪೋಸ್ ಮಾಡಿದ, ಆ ಥರ ಹೇಳ್ಕೊಂಡಿವಂದ್ರೆ ನಮ್ಮ ವೀಕ್ನೆಸ್ ಹತ್ತು ನನ್ನ ಭಾವನೆ. ಇವತ್ತಿನ ತನ ನಾನು ಎಷ್ಟೇ ಕಷ್ಟ ಬಂದ್ರು, ಯಾರೇ ಅಪೋಸ್ ಮಾಡಿದ್ರು ಬ್ಲೇಮ್ ಮಾಡಕ್ ಹೋಗಿಲ್ಲ. ಸುಮ್ಮನೆ ಇರೋದು, ಅದು ನನ್ನ ಸ್ವಭಾವ. ಓಕೆ. ಅಲ್ಲ, ಯಾಕೆ ಕೌಂಟರ್ ಕೊಡಬಾರ್ದು ಅಂತ ಅನ್ಸಲ್ವಾ ನಿಮಗೆ? ಕೌಂಟರ್ ಮಾಡ್ತಿದ್ದೆ ಸರ್, ಆದ್ರೆ ಅಸಹಾಯಕತೆ ತೋಡ್ಕೊತಿರ್ಲಿಲ್ಲ. ಯಾಕೆ ಹಾಗೆ? ಅದು ನಮ್ಮ ಮೂಲತಃ ಸ್ವಭಾವ ಸರ್. ಯಾವತ್ತೊಂದು ಕಷ್ಟ ಬಂದಾಗ ಇನ್ನೊಬ್ಬರ ಹತ್ರ ಹೋಗಿ ಹೇಳ್ಕೊಂಡಿದ್ದು, ಆ ಥರದ್ದು ಸ್ನೇಹಿತರು ಆ ಥರದ್ದು ಯಾರು ಇಲ್ವಾ? ಸ್ನೇಹಿತರು ಸಾಕಷ್ಟು ಜನ ಇದ್ದಾರೆ. ಹೆಲ್ಪ್ ಮಾಡ್ತಿದ್ರು ಅವರೆಲ್ಲ? ಮಾಡ್ತಾರೆ ಸರ್. ಈಗಲೂ ಅದೇ ಬಾಂಡಿಂಗ್ ಇದೆ? ಇದೆ ಸರ್, ಇದೆ ಸರ್. ಓಕೆ ಸರ್, ಇನ್ಫ್ಯಾಕ್ಟ್ ನನಗೆ ಬಹಳ ಆಶ್ಚರ್ಯ ಆಗೋದು ಅಂತಂದರೆ, ಯಾರೇ ಒಂದು ಬೆಳೆದ ಸ್ಥಾನದಲ್ಲಿದ್ದಾಗ ಫ್ಯಾಮಿಲಿಯಲ್ಲಿ ಅವ್ರ ಜೊತೆಯಲ್ಲಿರೋದು, ಒಡನಾಟ ಇಟ್ಕೊಳ್ಳೋದು, ಅವ್ರ ಹೆಸರಲ್ಲೇ ಮೇರ್ ಬರುವಂಥ ಪ್ರಯತ್ನ ಮಾಡೋದು. ಸರ್, ನಾನು ಹುಟ್ಟಿದ ಮೇಲೆ ನಮ್ಮ ಊರು ಏನೀಗ ಕುದುರೆ ಸಾಲೋಡಿಗೆ ಇದೆಲ್ಲ, ಅಲ್ಲಿ ಹೋಗಲೇ ಇಲ್ಲ ನಾನು. ಓಕೆ. ಫ್ರಮ್ ಚೈಲ್ಡ್ಹುಡ್ ನಾನು ಮುನ್ಗೋಳೆಯಲ್ಲೇ ಇದ್ದೆ. ಅವ್ರ ಜೊತೆನೇ ಒಡನಾಟಿತ್ತು, ಅವ್ರ ಜೊತೆನೇ ಓಡಾಡ್ತಿದ್ದೆ. ಓಕೆ. ಎಲ್ಲಿ BSc ಅಗ್ರಿ ನಾನು ಡಿಗ್ರಿ ಮುಗಿಯೋತನ. ಅದಾದ್ಮೇಲೆ 99ಗೆ ನಾನು ನಮ್ಮ ಸ್ವಂತ ಊರಿಗೆ ಬಂದು 2000ದಲ್ಲಿ ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆದ್ಮೇಲೆ ಅಲ್ಲೇ ಉಳ್ದಿದ್ದು ನಾನು. ಇಲ್ಲ ಅಷ್ಟೊತ್ತನ ನಮ್ಮ ಊರಲ್ಲಿ ಜನರಿಗೆ, ನಮ್ಮ ಫಾದರ್ಗೆ ಇನ್ನೊಬ್ಬ ಮಗ ಅದನ್ನತ್ ಗುರ್ತೇ ಇರಲಿಲ್ಲ. ಅಷ್ಟು ಅಂದ್ರೆ ನಾನು ಹೋಗ್ತೇ ಇರಲಿಲ್ಲ. ಓಕೆ. ಯಾವಾಗ ಹೋದ್ರು 1 hour ಹೋಗಿ ಮತ್ತೆ ಬಂದ್ಬಿಡೋದು, ಆ ಥರ ಆಯ್ತು. ಸರ್, ಸ್ಟೂಡೆಂಟ್ ಲೈಫಿಂದಲೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡೇ ಬಂದಿದ್ದೀರಿ. ಸರ್, ನಾನು ತಮ್ಮ ಗುರ್ತಿಲ್ಲಿ BSc ಅಗ್ರಿ ಇದ್ದಾಗ ನಾನು ಕಾಲೇಜ್ದು ಆಸ್ ಎ ಜೂನಿಯರ್ ಫಸ್ಟ್ ಪ್ರೆಸಿಡೆಂಟ್ ಆಫ್ ಯೂನಿವರ್ಸಿಟಿಯಲ್ಲಿ ಯಾರೂ ಆಗಿರಲಿಲ್ಲ. ಓಕೆ. ಬೀಯಿಂಗ್ ಎ ಜೂನಿಯರ್ ನಾನು ಸೆಕೆಂಡ್ ಬ್ಯಾಚು. ಓಕೆ. ಥರ್ಡ್ ಒಂದು ಸೀನಿಯರ್ ಬ್ಯಾಚ್ ಇತ್ತು. ಸೀನಿಯರ್ ಬ್ಯಾಚ್ ಇದ್ದಾಗೂ ಸಹಿತ ನಾನು ಸೆಕೆಂಡ್ ಇಯರ್ ಇದ್ರೂ ನನ್ನ ಪ್ರೆಸಿಡೆಂಟ್ ಮಾಡಿದರು. ಓಕೆ. ಅಂದರೆ ಎಲ್ಲ ಕ್ಲಾಸ್ ರಿಪ್ರೆಸೆಂಟೇಟಿವ್ಸ್ ಸೇರಿ ಇದು ಒಂದು ರೆಕಾರ್ಡೆ. ಓಕೆ. ಅವಾಗ ಎಲ್ಲರೂ ಅಂದರು, ನೀನು ಜೂನಿಯರ್ ಇದೆಯಪ್ಪ, ನೀನು ಹೆಂಗೆ ಪ್ರೆಸಿಡೆಂಟ್ ಆಗೋದು ಅಂತ ಹೇಳಿ. ನಾನೇನು ಮಾಡಲಿ, ಅವರೆಲ್ಲರೂ ಕೂಡ ಇಲೆಕ್ಟ್ ಮಾಡಕತ್ತಾರಲ್ಲ ಅಂತ ಹೇಳಿ. ಅವಾಗ ಸಾಕಷ್ಟು ಜನ ನನ್ನನ್ನು ಬಂದು ಮೀಟಾಗಿ ಹೋಗಿದ್ರು, ನೀನು ಹೆಂಗಪ್ಪ ಪ್ರೆಸಿಡೆಂಟ್ ಆದಿ ಅಂತೇಳಿ, ಆ ಥರ. ಬಟ್ ಏನೋ ಒಂದು ಬಿಸಿ ಮುಟ್ಟಿಸಿರ್ತೀರಿ, ಏನದು ಪ್ಲಸ್ ಪಾಯಿಂಟ್ ಆ ಟೈಮಲ್ಲಿ ಅಂತ? ಏನಿಲ್ಲ ಸರ್, ನನ್ನ ಪ್ರೀತಿ, ವಿಶ್ವಾಸ, ಒಡನಾಟ ಅಷ್ಟೇ, ಬಿಟ್ಟರೆ ಏನಿಲ್ಲ ಸರ್. ನಾನು ಯಾವಾಗೂ ಜನರ ಪರವಾಗಿ, ಬಡವ್ರ ಪರವಾಗಿ, ಸ್ನೇಹಿತರ ಪರವಾಗಿ. ಇವತ್ತು ಬೀಯಿಂಗ್ ಮೇಲೆ ಐ ಆಮ್ ಕಾಮನ್. ಓಕೆ. ನೀವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗಿ ಕೇಳಿದ್ರೆ ನಾವು ಮೊದಲಿನ ರಾಜುಗೌಡ ಹೆಂಗಿದ್ದೆ, ಇವತ್ತೂ ಅದೇ ಇದ್ದೀನಿ. ಇವತ್ತೂ ಸಾಮಾನ್ಯ ಜನರು, ಇವನ್ ನಿಮ್ಗೆ ಗೊತ್ತಿರಲಿ, ಮಹಿಳೆಯರು, ಸಣ್ಣ ಮಕ್ಕಳು ಸಹಿತ ನಾನು ಭಾಳ ಪ್ರೀತಿ ಮಾಡ್ತಾರೆ. ಸಣ್ಣ ಹುಡುಗರು ಸಹಿತ ನಾನು ಹೊಂಟ್ರೆ ರಾಜುಗೌಡ ತೀರ್ತಾರೆ, ಹ್ಯಾಂಡ್ ಮಾಡ್ತಾರೆ.
ಇದು ನಾನು ಗಳಿಸಿದ್ದು. ಓಕೆ, ಖುಷಿ ಆಗುತ್ತೆ ಸರ್, ಯಾಕೆಂತಂದ್ರೆ ಬಹಳ ಜನರ ಖುಷಿ ಪ್ರೀತಿ ರೀ ಇದೆಯಲ್ಲ ಅದನ್ನ ಗಳಿಸೋದು ತುಂಬಾ ಕಷ್ಟ ರೀ. ನನಗೇನಂದ್ರೆ ಮಕ್ಕಳು ಮನಸ್ಸಿನಲ್ಲಿ ನಾನು ಅದೀನಿ ಅಂದ್ರೆ ಯಾರು ದೊಡ್ಡವ್ರು ಹಿಡಿತಾರ ಇಲ್ಲ ಗುರ್ತಿಲ್ಲ, ಆ ಊರಿಗೆ ಹೊಂಟಿದ್ ಏನೋ ಒಂದು ಸ್ಕೂಲ್ ಬಸ್ ಹೊಂಟಿದ್ರೆ ಚೀರಿ ಕೈ ಮಾಡ್ತಾರ ನನಗೆ. ಓಕೆ, ಯಾಕೆ ಅಷ್ಟೊಂದು ಪ್ರೀತಿ ಅಂತ? ಏನು ಮಕ್ಕಳು ದೇವ್ರಿದ್ದಂಗೆ ಸರ್, ಆ ದೇವ್ರ ಆಶೀರ್ವಾದ. ಸರ್, ಇನ್ಫ್ಯಾಕ್ಟ್ ಗ್ರೌಂಡ್ ಲೆವೆಲಿಂದ ಬರುವಂಥವರು ತುಂಬ ಸ್ಟ್ರಾಂಗ್ ಆಗಿ ಬೆಳೀತಾರೆ ಅನ್ನುವಂಥ ಮಾತಿದೆ. ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕು ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು. ಸರ್, ಮೊದಲು ನಾನು 2000ನಲ್ಲಿ ಗ್ರಾಮ ಪಂಚಾಯತಿನೇ ಆಗಿದ್ದು, ಅನ್ಅಪೋಸ್ನಾಗೆ ಎಲೆಕ್ಟ್ ಮಾಡಿದ್ರು. ಓಕೆ, ಬಟ್ ಅಲ್ಲಿ ಲೋಕಲ್ ಸ್ವಲ್ಪ ಏನೋ ಕ್ಲಾಶಸ್ ಇತ್ತು. ಆ ಕ್ಲಾಶಸ್ ಸಂಬಂಧ ನನ್ನ ಜೊತೆ ಇದ್ದವ್ರಿಗೆ ಅನ್ಯಾಯ ಆಯಿತು. ಓಕೆ, ಅನ್ಯಾಯ ಆದ ತಕ್ಷಣ ಇಮಿಡಿಯೇಟ್ಗೆ ನಾನು ರಿಸೈನ್ ಮಾಡಿದೆ. ಯಾವತ್ತೂ ನನ್ನ ನಂಬಿದವ್ರಿಗೆ, ಓಕೆ, ನನ್ನ ಜೊತೆ ಇದ್ದವ್ರಿಗೆ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಇದು ನಂದು ಸಿದ್ಧಾಂತ. ಓಕೆ, ಆಮೇಲೆ ಎಲ್ಲರ ಜೊತೆನೂ ಬೆರೆತು, ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಜಾತ್ಯತೀತವಾಗಿ ಆ ನಿಲುವಿನ ಮೇಲೆ ಬಂದವ ನಾನು. ಓಕೆ, ಎಲ್ಲ ಜಾತಿ ಜನಾಂಗದವರು ಕೆಲವೊಂದು ಪಾರ್ಟಿ ಓಡಿಸುತ್ತಿರ್ತಾವೆ. ಮುಸ್ಲಿಮ್ಸ್ ದೇ ವಿಲ್ ವೋಟ್ ಫಾರ್ ಕಾಂಗ್ರೆಸ್. ಹೌದು, ಆಮೇಲೆ ಕುರ್ಬಾ ಕಮ್ಯುನಿಟಿ ದೇ ವಿಲ್ ವೋಟ್ ಫಾರ್ ಕಾಂಗ್ರೆಸ್. ಹಂಗೆ ಯಾವುದೂ ಇಲ್ಲ ನನ್ನ ಹತ್ರ. ಎಲ್ಲ ಸಮಾಜ ವರ್ಗದವರು ನನಗೆ ವೋಟ್ ಮಾಡ್ತಾರೆ. ಇದೇನೇ ನಾನು ಇವತ್ತು ಗೆಲುವಿಗೆ ಕಾರಣ. ಓಕೆ, ಇನ್ಫ್ಯಾಕ್ಟ್ ನೀವು ಬಿಜೆಪಿಗೆ ಬಂದಾಗಲೂ ಕೂಡ ವೋಟ್ ಮಾಡಿದ್ರು ಬೇರೆ? ಇಲ್ಲ, ಮೊದಲಿಂದ ನಮ್ದು ಹೋರಾಟ ನಿಮ್ಗೆ ಹೇಳಿದ್ನಲ್ಲ, ನಾನು ಹೇಳಿದ ಪ್ರಕಾರ ತಮ್ಗೆ ಗುರ್ತಿಲ್ಲಿ. ನಾನು 2000ನಲ್ಲಿ ಮೊದಲು ನಮ್ಮ ಫಾದರ್ ಕಾಂಗ್ರೆಸ್ನಲ್ಲಿದ್ದರು. ಅವಾಗ ಕಾಂಗ್ರೆಸ್ ಟಿಕೆಟ್ ಕೇಳಿದಾಗ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ. ಬಟ್ ಅವಾಗ ನಾನು ಚಾಲೆಂಜ್ ಮಾಡಿ ಹೊರಗೆ ಬಂದಿದ್ದೆ. ಓಕೆ, ನೀವು ಟಿಕೆಟ್ ಕೊಟ್ರು ಮೆಂಬರ್ ಹಾಕೀನಿ, ಕೊಡಲಿಲ್ಲ ಅಂದ್ರೂ ಮೆಂಬರ್ ಹಾಕೀನಿ ಅಂತೇಳಿ. ಅವಾಗ ಇಂಡಿಪೆಂಡೆಂಟಾಗೆ ನಿಂತ್ಕೊಂಡು 280 ಹೋಟ್ಲೆ ಗೆದ್ದಿತ್ತು. ಓಕೆ, ಆಮ್ಯಾಗ 5 ವರ್ಷ ತಾಲೂಕ್ ಪಂಚಾಯತಿ ಪೀರಿಯಡ್ ಮುಗೋದ್ಮೇಲೆ ಎಲ್ಲ ಒಂದು ಕಾನ್ಸ್ಟಿಟ್ಯೂನ್ಸಿ ಏನು ಜಿಲ್ಲಾ ಪಂಚಾಯತಿ ಕಾನ್ಸ್ಟಿಟ್ಯೂನ್ಸಿ ಏನು ನನ್ನ ಮತದಾರರು, ಏನು ನನಗೆ ಸಂಬಂಧಪಟ್ಟ ಹಳ್ಳಿ ಜನ, ಅವ್ರನ್ನೆಲ್ಲರನ್ನೂ ಸೇರಿಸಿ ಒಂದು ಮೀಟಿಂಗ್ ಮಾಡಿ, ಹಿಂಗೆ ನಾನು ಜಿಲ್ಲಾ ಪಂಚಾಯತಿ ಕಾಂಟೆಸ್ಟ್ ಮಾಡ್ಬೇಕತ್ತೀನಿ, ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನೀವು ನಿಂದ್ರಂದ್ರೆ ನಿಂದಿರ್ತೀನಿ, ಬ್ಯಾಡ ಅಂದ್ರೆ ಬಿಡ್ತೀನಿ. ಅವಾಗ ಅವರೆಲ್ಲರೂ ಸೇರಿ, ಇಲ್ಲ ನಾವು BJP ಟಿಕೆಟ್ ಕೊಡಿಸ್ತೀವಿ ನಿಂಗೆ, BJP ನಿಂತ್ಕೊಂಡ್ರು. ಓಕೆ, ಅವಾಗ ಅವ್ರಿಗೆ ನಾನೊಂದು ಹೇಳಿದೆ, ನೀವು BJP ಟಿಕೆಟ್ ಕೊಡಿಸ್ತೀರಲ್ಲ, BJP ನಿಂದಿರ್ತೀನಿ, ಬಟ್ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಾ ಇಂಡಿಪೆಂಡೆಂಟ್ ಹೋಗವ, ನೀವು ಅವಾಗ ನನ್ನ ಜೊತೆ ಬರ್ಬೇಕು. ಬಾಂಡ್ ಆಯ್ತು ಅವ್ರಿಗೆ ನಮ್ಗೆ. ಓಕೆ, ಅವ್ರು ಹೋರಾಟ ಮಾಡಿ ಟಿಕೆಟ್ ತಂದ್ರು. ಆಮ್ಯಾಗ BJP ನಿಂತ್ಕೊಂಡೆ, BJP ಗೆದ್ದೆ. ಅವಾಗ 2080 ಹೋಟ್ಲೆ ನಾನು ಗೆದ್ದ ಮೇಲೆ ಮುಂದೆ ಜಿಲ್ಲಾ ಪಂಚಾಯತಿ ಒಳಗೆ BJP ಗೆದ್ದಂಥ ಸದಸ್ಯರು 5 ಜನ. ಆದರೂ ಸಹಿತ ನಾನು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ ಆಗಿದ್ದೆ, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ ಆಗಿ ಸೇವೆಯನ್ನು ಮಾಡಿ, ಆ ಜಿಲ್ಲಾ ಪಂಚಾಯತಿನೇ ನನಗೆ ಇವತ್ತು ರಾಜಕೀಯ ರೂಪ ಕೊಟ್ಟಿದ್ದು. ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯ ಏನನ್ನೋದು ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ತೋರಿಸ್ಕೊಟ್ಟೆ ನಾನು, ಏನು ಕೆಲಸ ಮಾಡ್ಬೋದು. ಮತ್ತು ಯಾವತ್ತೂ ನಾ ಜನರ ಜೊತೆ ಇದ್ದವ. ಆಮ್ಯಾಗ ಜಿಲ್ಲಾ ಪಂಚಾಯತ್ ಆದ್ಮ್ಯಾಗ ಬಿಜಾಪುರ ಮನೆ ಮಾಡಲಿಲ್ಲ ನಾನು. ನಾನು ಊರಲ್ಲೇ ಇದ್ದು ಜನರ ಜೊತೆನೇ ಇರ್ತಿದ್ದೆ. ರಾತ್ರಿ ಎಷ್ಟಾದರೂ ಊರಿಗೆ ಬರೋದು, ಬೆಳಗ್ಗೆ ಜನರಿಗೆ ಅವ್ರಿಗೆ ಅಟೆಂಡ್ ಮಾಡಿ ಅವ್ರ ಕಷ್ಟ ಸುಖ ಕೇಳಿ ಮತ್ತು ಕೆಲಸಿದ್ರೆ ಬಿಜಾಪುರಕ್ಕೆ ಹೋಗೋದು. ಇದು ನನ್ನ ಪದ್ಧತಿ. ಅದಾದಮೇಲೆ ಮುಂದೆ ಅಸೆಂಬ್ಲಿ ಚುನಾವಣೆ ಬತ್ತು. ಅವಾಗ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದೆ. ಆವಾಗ ಟಿಕೆಟ್ ಸಿಗಲಿಲ್ಲ ನನಗೆ, ಸಿಗಲಿಲ್ಲ, ಹಾಗೆ ಬಿಟ್ಟೆ. ಅದಾದ್ಮ್ಯಾಗ ಮತ್ತು BJP ಟಿಕೆಟ್ ಕೇಳಿದೆ, ಸಿಕ್ಕಲಿಲ್ಲ. ಅವಾಗ ಯಡಿಯೂರಪ್ಪವ್ರು KJP ಮಾಡಿದರು. KJP ಮಾಡಿದಾಗ ಯಡಿಯೂರಪ್ಪವರು ಶೋಭಾ ಕರಂದ್ಲಾಜೆ ಬಂದು, ನಾವು KJPಯಿಂದ ನೀವು ಕಾಂಟೆಸ್ಟ್ ಮಾಡೋ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಪಾರ್ಟಿಗೆ ತೊಗೊಂಡ್ರು. ಪಾರ್ಟಿಗೆ ತೊಗೊಂಡಾಗ ನಾನು KJP ಜಾಯಿನ್ ಆಗಿ ಕಾಂಟೆಸ್ಟ್ ಮಾಡಿದೆ. ಅವಾಗೂ ಫಸ್ಟ್ ಟೈಮ್ ಕಾಂಟೆಸ್ಟ್ ಮಾಡಿದಾಗೂ ಇನ್ನೇನು ಓಟ್ ತೊಗೋತಾನೆ, ಭಾಳ ಅಂದ್ರೆ 5,000 6,000 10 ಜನ. ಅವಾಗ 25,000 ತೊಗೊಂಡೆ ನಾನು. 24,707 ಓಟ್ ತೊಗೊಂಡೆ. ತೊಗೊಂಡ್ಮ್ಯಾಗ ಜನರಿಗೆ ಒಂದು ವಿಶ್ವಾಸ ಬತ್ತು ನನ್ನ ಮೇಲೆ, ಈ ಮನುಷ್ಯ ಓಟ್ ಗೆಲ್ಲಬಹುದು ಅನ್ನೋಂಥ. ಅದಾದಮೇಲೆ ಅವ್ರು KJPಯಿಂದ ಮತ್ತು BJP ಮರ್ಜ್ ಆಯಿತು. ಅವಾಗ ಜಿಲ್ಲಾ ಪಂಚಾಯತ್ ಸದಸ್ಯನಿದ್ದಾಗ ನಾನು ಡಿಸ್ಟ್ರಿಕ್ಟ್ ಯೂತ್ ಪ್ರೆಸಿಡೆಂಟು ಇದ್ದೆ BJPಯಲ್ಲಿ.
ಡಿಸ್ಟಿಕ್ ಯೂತ್ ಪ್ರೆಸಿಡೆಂಟ್ ಇದ್ದೆ, ಸಂಘಟನೆ ಮಾಡಿದ್ದೆ. ಮತ್ತು ನಮ್ಮ ದೇವರಿಪ್ಪರಿಗೆ ಕ್ಷೇತ್ರಕ್ಕೆ ಯಾರೂ ಇರಲಾರ್ದಾಗ BJP ಸಂಘಟನೆ ಮಾಡಿದ್ದು ನಾನೇ. ಬಟ್ ನನ್ನ ಟಿಕೆಟ್ ಕೊಡಲಿಲ್ಲ. ಓಕೆ. ಕಾಂಗ್ರೆಸ್ದಿಂದ ಬಂದವರಿಗೆ ಟಿಕೆಟ್ ಕೊಟ್ಟರು, ಹಿಂದಿನ MLA ಅವರಿಗೆ. ಅವಾಗ ಅವರು BJP ನಿಂತರು, ನಾನು KJP ನಿಂತೆ. ಓಕೆ. ಅವಾಗ ಅವ್ರಿಗೆ ನನಗೆ 3,000 ಡಿಫ್ರೆನ್ಸ್. ಬಟ್ ಸೋತ್ವಿ. ಸೋತ ಮೇಲೆ ಮತ್ತು ಇವ್ರು BJP ಮರ್ಜ್ ಆಯಿತು. ಓಕೆ. ಮರ್ಜ್ ಆದಮೇಲೆ ಮತ್ತು ನನಗೆ BJP ಟಿಕೆಟ್ ಸಿಗಲಿಲ್ಲ. ಆ ಲಾಸ್ಟ್ ಮೂಮೆಂಟಿಗೆ ಕುಮಾರಣ್ಣ ಕರೆದು B ಫಾರ್ಮ್ ಕೊಟ್ಟರು. B ಫಾರ್ಮ್ ವಿತ್ ಜಾಯ್ನಿಂಗ್ ಪಾರ್ಟಿ JDS. ಅವಾಗ ಹೋರಾಟ ಮಾಡಿದೆ. ಕುಮಾರಣ್ಣ ಕರೆದು ಬೆಂಗಳೂರಿನಲ್ಲಿ ನಾನು ಕೇಳಿದರು, ಓಕೆ, ಇಲ್ಲಪ್ಪ ನೀನು JDSಗೆ ಬಂದ್ಬಿಡು, ಟಿಕೆಟ್ ಕೊಡ್ತೀನಿ ಅಂತೇಳಿ. ಅವಾಗ ಕುಮಾರಣ್ಣಗ ಒಂದು ವೀಕ್ ಟೈಮ್ ಕೊಡ್ರಿ ನನಗೆ, ನನ್ನ ಜನರು ನನ್ನ ಕಾರ್ಯಕರ್ತರನ್ನ ಕೇಳಬೇಕು ನಾನು. ಅವರು ಎಸ್ ಅಂದ್ರೆ ನಿಂದಿರ್ತೀನಿ, ಚುನಾವಣೆ ಮಾಡೋರು ಅವರು. ಇನ್ ಕೇಸ್ ಅವ್ರು ಬ್ಯಾಡ್ ಅಂದ್ರೆ ನಾನು ಏನು ಮಾಡೋಕ್ಕಾಗಂಗಿಲ್ಲ, ನನಗೊಂದು ವೀಕ್ ಟೈಮ್ ಕೊಡೋದು. ಆಯ್ತು, ಟೈಮ್ ತೊಗೊಂಡು ಆಮ್ಯಾಗ ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಜನರು ವಿಶ್ವಾಸಕ್ಕೆ ತೊಗೊಂಡು ಅವರೆಲ್ಲ ನಿಂತ್ಕೊಪ್ಪ ನಾವು ಮಾಡ್ತೀವಿ ಅಂತಂದರು. ಅವಾಗ ಪಾರ್ಟಿ ಜಾಯಿನ್ ಆದೆ. 15-20 ಸಾವಿರ ಜನ ಸೇರಿಸಿ ವಿತ್ B ಫಾರ್ಮ್ ಪಾರ್ಟಿ ಜಾಯಿನ್ ಆದೆ. ಓಕೆ. ಪಾರ್ಟಿ ಜಾಯಿನ್ ಆದಮೇಲೆ ಕಾಂಟೆಸ್ಟ್ ಮಾಡಿದೆ. 30,000 ಸೋತೆ. 3,000 ಸೋತೆ. 3,300 ಓಟ್. ಓಕೆ. ಸೋತ ಮೇಲೆ ಮತ್ತು JDS ಸಂಘಟನೆ ಮಾಡಿದೆ 5 ವರ್ಷದಿಂದ. ನಿರಂತರ ಕ್ಷೇತ್ರದಾಗ ಅಡ್ಡಾಡಿ ನನ್ನ ಜನರ ಜೊತೆ ಇದ್ದು ನಾನು ಸಂಘಟನೆ ಮಾಡೋ ಮುಖಾಂತರ ಪಾರ್ಟಿ ಸಂಘಟನೆ, ಬೂತ್ ಸಮಿತಿಗಳು ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನನ್ನ ಜೊತೆ ಇದ್ದವರಿಗೆ ಎಲ್ಲ ಪದಾಧಿಕಾರಿಗಳನ್ನು ಮಾಡಿ ಎಲ್ಲ ಸಮಾಜದವರಿಗೆ ವಿಶ್ವಾಸಕ್ಕೆ ತೊಗೊಂಡು ಸಂಘಟನೆ ಮಾಡಿ 5 ವರ್ಷ ನಿರಂತರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಡ್ಡಾಡಿದೆ. ಯಾವುದೇ ಒಂದು ಲಗ್ನ ಇರಲಿ, ಒಂದು ಯಾವುದೋ ಸತ್ತಿದಿರಲಿ, ಏನೇ ಇರಲಿ, ಬಟ್ ಎಲ್ಲ ಕಡೆನೂ ನನ್ನ ಅಪೇಕ್ಷೆ ಮಾಡ್ತಿದ್ರು ಜನರು. ನಾನು ಹೋಗ್ತಿದ್ದೆ. 5 ವರ್ಷ ಆದಮೇಲೆ ಮತ್ತೆ ಈಗ ಚುನಾವಣೆ ಬಂತು. ಈ ಚುನಾವಣೆ ಬಂದಾಗ ಮತ್ತೆ ಪಾರ್ಟಿಯವ್ರು ಆಫರ್ ಕೊಟ್ಟರು, BJP ಅವರು. ಓಕೆ. ಹಿಂಗೆ B ಫಾರ್ಮ್ ವಿತ್ ಫಂಡ್ ಎಷ್ಟು ಬೇಕು ಕೊಡ್ತೀವಿ, ನಮ್ಮ ಪಾರ್ಟಿಯಿಂದ ನಿಂತ್ಕೋತೇವೆ. ಆದ್ರೆ ನಾನು ಕಷ್ಟ ಕಾಲದಾಗ ನಂಗೆ ಕುಮಾರಣ್ಣ ಆಗಿದ್ದಾನೆ, ಅವ್ನು ಬಿಟ್ಟು ಬರಕ್ಕೆ ನಂಗೆ ಮನಸ್ಸಿಲ್ಲ. ನಾನು ಪಾರ್ಟಿ ಚೇಂಜ್ ಮಾಡಿ 2 ಸತಿ ಸೋತೀನಿ. ಈಗ ನಾನು JDS ಬಿಟ್ಟು ಬರೋಂಗಿಲ್ಲ ಅಂದೆ. ಈಗ JDS ನಿಂತ್ಕೊಂಡಾಗ ಜನರಿಗೆ 2 ಸತಿ ಸೋತಿದ್ದು ಅನುಕಂಪಿತ್ತು. ಒಬ್ಬ ರೈತ ಮನುಷ್ಯ, ಇವನಂತೇಳಿ ದುಡ್ಡಿಲ್ಲ, ಬಟ್ ನಮ್ಮ ಜೊತೆ ಅದಾನ, ಇವನಿಗೆ ಇದೊಂದು ಸತಿ ಅವಕಾಶ ಕೊಡು ನನ್ನಂಥದ್ದು ಎಲ್ಲ ಸಮಾಜದವ್ರದವ್ರಿಗೆ. ಕುಮಾರಸ್ವಾಮಿ ಅವ್ರ ಸಪೋರ್ಟ್ ಹೇಗಿತ್ತು ಸರ್? ಯಾಕೆಂತಂದರೆ ತುಂಬ ಜನ ನಾಯಕರು JDSನ ಹೆಡ್ ಕ್ವಾರ್ಟರ್ಸಲ್ಲೇ ಬೆಳೆದವರು. ಹೇಗಿತ್ತು ಸಪೋರ್ಟ್ ಅವ್ರದ್ದು ಅಂತ? ಒಳ್ಳೆ ಸಪೋರ್ಟ್ ಇತ್ತು. ಇವತ್ತಿಗೂ ನನ್ನ ಮೇಲೆ ಭಾಳ ಪ್ರೀತಿ. ಓಕೆ. ಯಾವ ಥರ ಸಪೋರ್ಟ್ ಮಾಡಿದ್ರು ಎಲೆಕ್ಷನ್ ಟೈಮಲ್ಲಿ? ಎಲ್ಲ ಥರ ಸಪೋರ್ಟ್ ಮಾಡಿದ್ರು. ಓಕೆ. ಲೈಕ್ 20,000 ಲೀಡ್ ತಗೊಳ್ಳೋದಷ್ಟು ಸುಲಭ ಅಲ್ಲ ಸರ್. ಹೇಗೆ ಗ್ರೌಂಡ್ ಲೆವೆಲ್ ವರ್ಕ್ ಎಷ್ಟು ವರ್ಷಗಳ ಕಾಲ ಎಫರ್ಟ್ ಹಾಕಿದ್ರಿ ಅದಕ್ಕೆ? 10 ವರ್ಷ ಸರ್. KJP ಸೋತ ಮೇಲೂ ಮನೆಯಲ್ಲಿ ಕುಂಡಿರಲಿಲ್ಲ, ಅಡ್ಡಾಡಿದೆ. ಓಕೆ. ಮತ್ತು JDS ದಿಂದ ಸೋತ ಮೇಲೂ ಮನೆಯಲ್ಲಿ ಕುಂಡಿರಲಿಲ್ಲ. ಬಟ್ ಈ ಸತಿ ಜನ ಕೈ ಹಿಡಿತಾರ ಅನ್ನೋಂಥದ್ದು ವಿಶ್ವಾಸ ಇತ್ತು ನನಗೆ. ಬಟ್ ಈ ಸತಿ ಎಲ್ಲ ಸಮಾಜದ, ಓಕೆ, ಇನ್ಕ್ಲೂಡಿಂಗ್ ಯಾವುದೇ ಜಾತಿಯಾಗಿ ಸೀಮಿತವಾದಂಥ ಮನುಷ್ಯ ನಾನಲ್ಲ, ಎಲ್ಲ ಸಮಾಜ ವರ್ಗದವರು ಈ ಸತಿ ಅವನಿಗೆ ಸಪೋರ್ಟ್ ಮಾಡೋಣ ಅನ್ನೋಂಥದ್ದು. ಎಲ್ಲ ಇವನ್ ಮಹಿಳೆಯರು ಸಹಿತ ನಂಗೆ ಇದು ಮಾಡಿದ್ರು, ಆಶೀರ್ವಾದ ಮಾಡಿದ್ರು. ಸಣ್ಣ ಮಕ್ಕಳು ಹಿಡಿದು ಎಲ್ಲರೂ ಆಶೀರ್ವಾದ ಮಾಡಿದ್ರು. ಸರ್, ಅನೇಕ ರಾಜಕೀಯ ಸನ್ನಿವೇಶಗಳು, ಅನೇಕ ಪಕ್ಷಗಳನ್ನು ಕೂಡ ನೋಡಿದ್ದೀರಿ. ಸೊ ಇನ್ಫ್ಯಾಕ್ಟ್ BJP ಆಯಿತು, KJP ಆಯಿತು, JDS, ಪಾರ್ಟಿಗಳು ಚೇಂಜ್ ಮಾಡ್ತಾ ಸಿದ್ಧಾಂತ ಬದಲಾಗೋದಿಲ್ವಾ ಅಂತ? ಸರ್, ನಾನು ಮೊದಲಿನಿಂದ ಸೆಕ್ಯುಲರ್ ಸಿದ್ಧಾಂತದಿಂದ ಬಂದವ. ಥ್ರೂಔಟ್ ಮೈ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಲ್ಲೇ ನಾವೆಲ್ಲ ಸಮಾಜ ವರ್ಗದ ಜೊತೆ ಎಲ್ಲರ ಜೋಡಿ ಪ್ರೀತಿಯಿಂದ ಬಂದವ. ನಾನು BJPಯಲ್ಲಿ ಇದ್ದೆ. ಓಕೆ. ಇದ್ದಾಗೂ ಸಹಿತ ನನ್ನ ಜೋಡಿ ಎಲ್ಲ ಮೈನಾರಿಟೀಸ್ ಇದ್ರು. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬಲ್ಲೆ. ನಾನು BJP ಇದ್ದಾಗ ನಾವು ಒಬ್ಬ ಜನರಲ್ನಾಗ ನಾನು ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟು 1,000 ಮತಗಳನ್ನು TP ಗೆಲ್ಲಿಸಿದ್ದೇವನಿಗೆ ತಾಲೂಕ್ ಪಂಚಾಯತಿಗೆ. ಸರ್, ಈಗ ಇನ್ನೊಂದು ವಿಚಾರ ಮಾತಾಡಲೇಬೇಕು. ಲೈಕ್ ತುಂಬ ಜನ JDS ಇಂದ ಕಾಂಗ್ರೆಸ್ಸಿಗೆ ಹೋಗ್ತಾರಂತೆ, 12 ಜನ ಶಾಸಕರು ಕಾಂಟ್ಯಾಕ್ಟಲ್ಲಿದ್ದಾರೆ ಕಾಂಗ್ರೆಸ್ ಅವರಿಗೆ ಅನ್ನುವಂಥದ್ದಿದೆ. ನಿಮ್ಗೇನಾದರೂ ಆಫರ್ ಬಂದಿತ್ತಾ ಅಂತ ಕಾಂಗ್ರೆಸ್ಸಿಂದ? ಇಲ್ಲ ಸರ್, ನನಗೆ ಯಾವ ಆಫರ್ ಇಲ್ಲ, ಆ ಥರ ಏನಿಲ್ಲ. ಸುಮ್ಮನೆ ಅದು
ರೂಮರ್ ಇದೆ ಅಷ್ಟೇ, ಓಕೆ ಆ ಥರ ಏನಿಲ್ಲ. ಯಾರೂ ಹೋಗಂಗಿಲ್ಲ, ನಾವು ಓಕೆ ಎಲ್ಲರೂ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆನೇ ಇರ್ತೀವಿ. ಓಕೆ ಈಗ ನಾನು ನಮ್ಮ JDLP ಮೀಟಿಂಗ್ನಲ್ಲಿ ಒಂದ್ಸತಿ ದೊಡ್ಡವರು ದೇವೇಗೌಡರು, ಕುಮಾರಣ್ಣ ಎಲ್ಲರೂ MLAಸಿಗೆ ರೆಡ್ಯೂಸ್ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಮಾಡಿದರು ಕಳೆದ ಅಧಿವೇಶನದಲ್ಲಿ. ಅವಾಗ ನಾನು ಓಪನ್ನಾಗೆ ಹೇಳಿದ್ದೆ, ನಮ್ಮ ಕ್ಷೇತ್ರದ ಕೆಲಸ ಆಗ್ಬೇಕಂದ್ರೆ ಓಕೆ ನಮ್ಮ ಕ್ಷೇತ್ರದ ಜನ ಭಾಳ ನಿರೀಕ್ಷೆ ಇಟ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ಯಾರ. ಅವ್ರದ್ದು ಏನಾದರೂ ನಾವು ಋಣ ತೀರಿಸ್ಬೇಕಂದ್ರೆ ಕೆಲಸದ ಸಂಬಂಧ ನಾವು ಆಡಳಿತ ಪಕ್ಷದವ್ರ ಬಳಿ ಹೋಗಲೇಬೇಕು. ಕರೆಕ್ಟ್, ಹೌದು. ಕೆಲಸ ಆಗಲಿ ಬಿಡಲಿ, ಬಟ್ ನಾನು ನನ್ನ ಡ್ಯೂಟಿ ನಾನು ಮಾಡಲೇಬೇಕು. ಹೋಗ್ಬೇಕಾ ಬೇಡ? ಹೋಗಂದ್ರು, ನಾನು ಹೋಗಲೇಬೇಕಲ್ಲ. ಹೌದು. ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿ, ಹೋಗಲೇಬೇಕು. DKC ನಮ್ಮ ಉಪಮುಖ್ಯಮಂತ್ರಿ, ಹೋಗಲೇಬೇಕು. ಯಾರೋ ಕನ್ಸರ್ನ್ ಮಿನಿಸ್ಟರ್ಸು, ಹೋಗಲೇಬೇಕು ನಾನು. ಹೌದು. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಹಿಂದುಳಿದ ತಾಲೂಕು, ಹೊಸದಾಗಿ ರಚನೆ ಆದಂಥ ತಾಲೂಕು, ಕರೆಕ್ಟ್. ಇನ್ನೂ ಆಫೀಸಸ್ ಇಲ್ಲ, ಇನ್ನು ನಮ್ಮ ಹೆಡ್ ಕ್ವಾರ್ಟರ್ನಾಗ ಮಿನಿ ವಿಧಾನಸೌಧ ಇಲ್ಲ, ಸ್ಟೇಡಿಯಂ ಇಲ್ಲ, ಓಕೆ, ರೋಡ್ಸ್ ಇಲ್ಲ. ನಾನು ಹೋಗಲೇಬೇಕಲ್ಲ ಸರ್. ಹೌದು ಸರ್. PWD ಮತ್ತು ಸತೀಶ್ ಜಾರಕಿಹೊಳಿ ಹತ್ರ ಹೋಗಲೇಬೇಕು ನಾನು. ಹೌದು. ನಂಗೆ ರೋಡ್ಸ್ ಬೇಕಲ್ಲ. ಗ್ರೇಟ್. ಬಟ್ ಆ ಕಾಮ್ರೇಡ್ರಿ ತುಂಬಾ ಜನ ಇಟ್ಕೊಳ್ಳಲ್ಲ ಸರ್. ಏನು ಸರ್? ಅಂದ್ರೆ ಆ ಒಡನಾಟನ ತುಂಬಾ ಜನ ಇಟ್ಕೊಳ್ಳಲ್ಲ. ಒಂದು ಪಕ್ಷದಲ್ಲಿದ್ದವರು ಇನ್ನೊಂದು ಪಕ್ಷದ ಮೇಲೆ ಹಗೆತನ ಸಾಧಿಸೋದು, ಆ ಥರದ್ದೆಲ್ಲ ಸರ್. ಈಗ ನನಗೆ ಆ ಪಾರ್ಟಿ ಮ್ಯಾಗ ಹಗೆತನ ಸಾಧಿಸುವಂಥದ್ದು ಏನಿಲ್ಲ. ನನಗೆ ನನ್ನ ಪಾರ್ಟಿಗೆ ನಿಷ್ಠೆ ಇರಬೇಕು. ಓಕೆ. ಬಟ್ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ನಾನು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಓಕೆ, ಇದೇ ಉದ್ದೇಶ. ಇನ್ಫ್ಯಾಕ್ಟ್ ನಿಮ್ಮ ಗೆಲುವಿಗಾಗಿ 4 ವರ್ಷಗಳ ಕಾಲ ಬರಿಗಾಲಲ್ಲಿ ಪಾದಯಾತ್ರೆ ಮಾಡಿದ್ರು, ಚಪ್ಪಲ್ ಹಾಕದೇನೆ. ಹಾಗೆ ಹೌದು ಸರ್. ಈಗ ಹರಕೆ ಹೊತ್ತಿದ್ರು ಸರ್. ನಾನು JDS ಸೋತ ಮೇಲೆ ಮುಂದಿನ ಸತ ನಾವು ಶಾಸಕರು ಮಾಡೇ ಚಪ್ಪಲಿ ಹಾಕೋಬೇಕಂತ ಹೇಳಿ ಬಿಟ್ಟಿದ್ರು ಸರ್. ಒಬ್ರು ಭೀಮರಾಯ್ ಬಿರಾದರ್ ಅಂತ ಹೇಳಿ, ಇನ್ನೊಬ್ರು ಲಾಲ್ ಸಾಬ್ ಅಂತ ಹೇಳಿ, ಇಬ್ರು ಚಪ್ಪಲಿನೇ ಹಾಕ್ತಿರ್ಲಿಲ್ಲ. ಬಟ್ ನನಗೆ ಲಾಲ್ ಸಾಬ್ ಬಿಟ್ಟಿದ್ದು ಒಂದು ಅಕೇಜನ್ ಇಲ್ಲಿ, ಅವ್ರೇನು ಹೇಳ್ಕೊಂಡಿಲ್ಲ. ನಾನು ಗೆದ್ದ ಮ್ಯಾಗೆ ಹೋಗಿ ಅವ್ರಿಗೆ ಚಪ್ಪಲಿ ಹಾಕಿದ್ ಸರ್. ಅದು ಒಂದು ಶಿಶೇಲ್ತನ ಯಾರೋ ಪಾದಯಾತ್ರೆ ಮಾಡಿದ್ರು. ಎಷ್ಟೋ ಜನ ಹೆಣ್ಮಕ್ಳು ದೀಡ್ ನಮಸ್ಕಾರ ಹಾಕಿದ್ರು. ಯಾವ ದರ್ಗಾದಲ್ಲಿ ನಮ್ಮಲ್ಲಿ ಕುರಿ ಬ್ಯಾಟಿಯನ್ನು ಕೊಡ್ತಾರೆ, ಅದನ್ನು ಸಾಕಷ್ಟು ಜನ ಮಾಡಿದ್ರು. ಓಕೆ. ಆಮ್ಯಾಗ ನಿಮ್ಗೆ ಹೇಳ್ಬೇಕಂದ್ರೆ ಈ ಸತಿ ನನ್ನ ಚುನಾವಣೆ ಸಣ್ಣ ಮಕ್ಕಳು ಸಹಿತ JDS ಹತ್ತಿದ್ರು. ಸಣ್ಣ ಮಕ್ಕಳು ಅವರು ಸಹಿತ JDS ಹತ್ತಿದ್ರು, ರಾಜೀವ್ ಗೌಡ ಹತ್ತಿದ್ರು. ಆಮ್ಯಾಗ ಬಿಲಾಂಗ್ಸ್ ಟು ಎವ್ರಿ ಕಮ್ಯುನಿಟಿ, ಎಲ್ಲರೂ ಆ ಥರ ಎಲ್ಲರ ಜನರ ಮನಸ್ಸಿನಲ್ಲಿ ಬಂದ್ಬಿಟ್ಟಿತ್ತು. ಎಲ್ಲರೂ ಸಪೋರ್ಟ್ ಮಾಡಿದ್ರು ಸರ್. ಇನ್ಫ್ಯಾಕ್ಟ್ ಈಗಲೂ ಕೂಡ ಆಮ್ಯಾಗ ದುಡ್ಡು ನಿರೀಕ್ಷೆ ಮಾಡಲಿಲ್ಲ. ಸಾಕಷ್ಟು ಜನ ದುಡ್ಡು ಕೊಟ್ಟರು, ದುಡ್ಡು ಕೊಟ್ಟು ಓಟ್ ಹಾಕಿದ್ರು ಸರ್. ಇನ್ಫ್ಯಾಕ್ಟ್ ಈಗಲೂ ಕೂಡ ಕೃಷಿ ಮಾಡ್ತೀರಂತೆ? ಹೌದು ಸರ್. ನಾನು ಮುಂಜಾನೆ ತೋಟಕ್ಕೆ ಹೋಗೋನು, ಪ್ಯೂರ್ಲಿ ಅಗ್ರಿಕಲ್ಚರ್. ಎಷ್ಟು ಏನೇನೆಲ್ಲ ಬೆಳೆದಿದ್ದೀರಿ ಸರ್? ನಾನು ಬೀಯಿಂಗ್ ಅಗ್ರಿಕಲ್ಚರ್ ಗ್ರಾಜುಯೇಟ್. ದ್ರಾಕ್ಷಿ ಇದೆ, ಓಕೆ, ಕಬ್ಬಿದೆ, ನಿಂಬೆ ಹಣ್ಣಿದೆ, ಮತ್ತು ಎಲ್ಲ ಥರ ಕ್ರಾಪ್ಸು. ಈಗ ಸೀತಾಫಲ ಇತ್ತು, ಈ ಥರ ಎಲ್ಲನೂ ಮಾಡ್ತೀವಿ. ಓಕೆ ಸರ್. ಈ ಸೈಟ್ ಮೇಲೆ ಕೂರೋದು ಅಂದರೆ ಶಾಸಕರ ಸ್ಥಾನದಲ್ಲಿ ಕೂರೋದು ಖುಷಿ ಕೊಡುತ್ತಾ, ಅಥವಾ ಹೊಲದಲ್ಲಿ ಕೆಲಸ ಮಾಡೋದು ಖುಷಿ ಕೊಡುತ್ತಾ ತುಂಬಾ ಅಂತ? ಸರ್, ಇದ್ರೊಳಗೆ ತೃಪ್ತಿ ಇಲ್ಲ. ಓಕೆ. ಅದ್ರೊಳಗೆ ತೃಪ್ತಿ ಇದೆ. ಬಟ್ ಈಗ ಏನು ಮಾಡೋಕ್ಕಾಗಲ್ಲ, ನಾವು ಇಲ್ಲಿ ಬಂದುಬಿಟ್ವಲ್ಲ ಸರ್. ಓಕೆ. ಒಂದೊಂದು ಸತಿ ಅನ್ನಿಸ್ತಿತ್ತು ಬೇಜಾರಾದಾಗ, ಓಕೆ, ಸುಮ್ಮನೆ ಕೃಷಿ ಮಾಡ್ಕೊಂಡಿದ್ರೆ ಆರಾಮಿರ್ಬೋದಲ್ಲ ಅಂತೇಳಿ ಎರಡೂ ಮಾಡೋದು ಮಾಡ್ತೀನಿ ಸರ್. ಓ, ಅಮೇಜಿಂಗ್ ಸರ್. ನನಗೆ ಬಹಳ ಆಶ್ಚರ್ಯ ಆಗೋದು, ಜಿಲ್ಲಾ ಪಂಚಾಯತ್ ಸದಸ್ಯನಿದ್ದಾಗ ಮಾರ್ನಿಂಗ್ ವಾಕ್ ನಾನು ತೋಟಕ್ಕೆ ಹೋಗ್ತಿದ್ದೆ. ಓಕೆ. ಈಗಲೂ ಟೈಮ್ ಇದ್ದಾಗ ಮಾರ್ನಿಂಗ್ ವಾಕ್ ತೋಟಕ್ಕೆ ಹೋಗುದು ಸರ್. ಓ, ಸೂಪರ್ ಸರ್. JDS ನಲ್ಲಿ ತುಂಬಾ ಜನ ಇದ್ದಾರೆ, ಕೃಷಿಕರು ಶಾಸಕರಾಗಿದ್ದಾರೆ. ಲೈಕ್ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತಾ? ಲೈಕ್ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಮಣ್ಣಿನ ಮಗ ಅಂತೆಲ್ಲ ನಾವು ಕರಿತೇವೆ. ಅವರ ಪಕ್ಷದಲ್ಲಿ ರೈತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗುತ್ತೆ ಇದೆ ಸರ್. ನಾನು ಅದನ್ನೇ ಹೇಳೋದು, JDS ಇರುವುದೇ ಪ್ಯೂರ್ಲಿ ರೈತರ ಪಕ್ಷ. ಓಕೆ. ನಾವು ರೈತರ ಪರವಾಗಿ ಇರುವಂಥವ್ರು, ರೈತರ ಪರವಾಗಿ ಹೋರಾಟ ಮಾಡುವಂಥವ್ರು. ನಾನು
ತಾಲೂಕ್ ಪಂಚಾಯತಿ ಸದಸ್ಯನಿದ್ದಾಗ ಒಂದಲ್ಲಿ ನಮ್ಮ ಮಾಜರಿ ಹಳ್ಳಿ ಬರುತ್ತೆ ಒಂದು ಗುಳ್ವಾಳ ಅಂತ ಹೇಳಿ. ಓಕೆ. ಅದು ಕೋರ್ಟ್ದಿಂದ ಆರ್ಡರ್ ಆಗಿತ್ತು ಸರ್. ಅದು ಮೊದಲ ಒಬ್ರು ಓನರು ಅವರು ಆ ಲ್ಯಾಂಡನ್ನು ಅವರಿಗೆ ಬಿಟ್ಟು ಕೊಟ್ಟಿದ್ರು ಊರವ್ರಿಗೆ. ಆ ಊರೆಲ್ಲ ಫುಲ್ ಸೆಟ್ಲ್, ಗುಡಿ, ಸ್ಕೂಲು, ವಾಟರ್ ಸಪ್ಲೈ ಎಲ್ಲ ಆಗಿತ್ತು. ಓಕೆ. ಒಂದು 1000 ಜನಸಂಖ್ಯೆ ಇರೋ ಊರು. ಅದು ಟೆನೆಂಟ್ದವನಂತ ಆಗಿ ಕೋರ್ಟ್ದಿಂದ ಕಿತ್ತೋಕೋದು ಇದು ಬತ್ತು. ಓಕೆ. ಅವಾಗ ನಾನು ತಾಲೂಕ್ ಪಂಚಾಯತ್ ಸದಸ್ಯನಾದಾಗ ಅದ್ರ ಬಗ್ಗೆ ಹೋರಾಟ ಮಾಡಿದ್ದೆ. DC ಅವ್ರ ಹತ್ರ ಹೋಗಿ, ಆಮ್ಯಾಗ ಅವಾಗಿನ DC ನಮ್ಮ ರಾಕೇಶ್ ಸಿಂಗ್ ಇದ್ರು, ಅವಾಗ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾಶ್ಯಪ್ನವ್ರು ಇದ್ರು. ಅವ್ರೆಲ್ಲರ ಸಪೋರ್ಟ್ ತಗೊಂಡು ಆ ಊರು ಉಳಿಸುವಂತ ಕೆಲಸ ಮಾಡಿದೆ. ಅವಾಗ ಅವನಿಗೆ ಗೌರ್ಮೆಂಟ್ದಿಂದ ಕಾಂಪನ್ಸೇಷನ್ ಕೊಡಿಸಿ ಅವ್ರನ್ನ ಬಿಡಿಸಿ ಆ ಊರು ಉಳಿಸುವಂತ ಕೆಲಸ ಮಾಡಿದ್ದೆ ಸರ್. ಆಮ್ಯಾಗ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದಾಗ ನಾನು ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೆ. ಓಕೆ. ಅಂದರೆ ಡ್ರಿಂಕಿಂಗ್ ವಾಟರ್, ಆಮೇಲೆ ರೋಡ್ಸು. ಅವಾಗಿನಿಂದ ಜನ ನನ್ನ ಏನಪ್ಪ ಜಿಲ್ಲಾ ಪಂಚಾಯತ್ ಮೆಂಬರ್ ಈ ಥರ ಕೆಲಸ ಮಾಡ್ಬೋದು ಅನ್ನೋಂಥದ್ದು ಗುರ್ತೇ ಇರಲಿಲ್ಲ, ಇವ್ನು ಆದ್ಮೇಲೆ ಗುರ್ತಾಯ್ತು ಅನ್ನೋಂಥದ್ದು ಮಾತಾಡ್ತಿದ್ರು. ಸರ್, ಈಗ ಶಾಸಕರಾದ ಮೇಲೆ ಲೈಕ್ ಏನೆಲ್ಲ ಬದಲಾವಣೆಗಳನ್ನು ತರಬೇಕು ದೇವರ ಹಿಪ್ಪರಗಿಯಲ್ಲಿ ಅನ್ನುವಂಥ ಕನಸಿದೆ ಸರ್? ಈಗ ಜನರ ನಿರೀಕ್ಷೆಗೆ ಮೊದಲು ಶಾಸಕನಾದವರು ಜನರ ಜೊತೆ ಬೆರಿಬೇಕು, ಜನರ ಜೊತೆ ಇರಬೇಕು, ಅವರು ಜನರ ಜೊತೆ ಇರಬೇಕನ್ನೋಂಥ ಅಪೇಕ್ಷೆ ಇದೆ. ಅದ್ರ ಜೊತೆ ಈಗ ದೇವರಿಪ್ಪರಿಗೆ ಹೊಸ ತಾಲೂಕು ರಚನೆ ಆದಮೇಲೆ ಈಗ ಸಬ್ ರಿಜಿಸ್ಟ್ರ್ ಆಫೀಸ್ ಇಲ್ಲ. ಸಬ್ ರಿಜಿಸ್ಟ್ರ್ ಆಫೀಸ್ ಇಲ್ಲ ಅಂದರೆ ಈಗ ರೈತರು ಓನ್ಲಿ ಖರೀದಿ ಸಂಬಂಧತ್ತಲ್ಲ. ಈಗ ನಾವು ಯಾವುದೋ ಒಂದು ಲೋನ್ ತೊಗೋಬೇಕಂದ್ರೆ, ಯಾಕೆ ಕೃಷಿಕ ಇರೋದ್ರಿಂದ ಜಾಸ್ತಿ ಅನುಭವ ಇದೆ ನನಗೆ. ಯಾವುದೇ ಒಂದು ನಾವು ಲೋನ್ ತೊಗೋಬೇಕಂದ್ರೆ ಲೋನ್ ಮಾಡಬೇಕು. ಲೋನ್ ಮಾಡಕ್ಕೆ ಸಬ್ ರಿಜಿಸ್ಟ್ರಿಗೆ ಹೋಗ್ಬೇಕು. ಸಬ್ ರಿಜಿಸ್ಟ್ರಿಗೆ ಹೋಗ್ಬೇಕಂದ್ರೆ ಅದು ಸಿಂದಗಿಗೆ ಹೋಗ್ಬೇಕು. 1 ಡೇ ವೇಸ್ಟ್. ರೈತರು ಮೊದಲೇ ಕಷ್ಟದಾಗ, ಸಾಲ ತಗೊಳ್ಳೋದೇ ಕಷ್ಟದಾಗ, ಮತ್ತು ಒಂದಿನ ಅವ್ರು ಉದ್ಯೋಗ ಬಿಟ್ಟು ಅಲ್ಲಿ ಹೋಗಿ ನಿಂತು ಪಾಳೆ ಹಚ್ಚಿ ಮಾಡ್ಬೇಕು. ಈಗ ಸಬ್ ರಿಜಿಸ್ಟ್ರ್ ಆಫೀಸ್ ಬೇಕು, BO ಆಫೀಸ್ ಇಲ್ಲ. ಈ ಥರ ಸಾಕಷ್ಟು ಆಫೀಸ್ಗಳು ಬರಬೇಕಾಗಿ. ಓಕೆ. ಅದ್ರ ಜೊತೆ ಬಿಲ್ಡಿಂಗ್ಸ್ ಇಲ್ಲ, ಆಫೀಸ್ ಬಿಲ್ಡಿಂಗ್ಸ್ ಇಲ್ಲ. ಈಗ ತಾಲೂಕ್ ಪಂಚಾಯತಿ ಎಲ್ಲಿ ನಡೆಸ್ತಾರೆ? ಹಳ್ಳಿ IB ಒಳಗೆ ನಡೆಸ್ತಾರೆ. ಆ ಥರ ಬಿಲ್ಡಿಂಗ್ಸು ಬೇಕಾಗ್ಯಾವ. ಇದ್ರ ಜೊತೆ ರೋಡ್ಸಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿದೆ ಸರ್. ನೀರಾವರಿಗೆ ಸಂಬಂಧ, ಯಾಕಂದ್ರೆ ನೀರು ಕೆನಲ್ಸ್ ಅದಾವು, ಬಟ್ ಇನ್ನೂ ಕೆನಲ್ಸ್ ಆಗ್ಬೇಕಾಗವು. ಓಕೆ. ಲ್ಯಾಟ್ರಲ್ಸ್ ಆಗಿಲ್ಲ, ಭೂಮಿಗೆ ನೀರು ಬರ್ತಾ ಇಲ್ಲ. ಈ ಥರ ಎಲ್ಲ ಸಾಕಷ್ಟು ತೊಂದರೆಗಳದ. ಮತ್ತು ದೇವರಿಪ್ಪರಿಗೆ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ ಸರ್, 4 ತಾಲೂಕ ಒಳಗೊಂಡ್ತೈತಿ. ಈ ಥರ ಆಗಿ ಅದು ಕ್ಷೇತ್ರನೂ ದೊಡ್ಡದು, 150-60 ಕಿಲೋಮೀಟರ್ಸ್ ಆಗತ್ತೆ ಸರ್. ಈ ಥರ ಮತ್ತು ರೋಡ್ಸ್ ಇಲ್ಲ. ಆಮ್ಯಾಗ ನಾನು ನಿರಂತರ 10 ವರ್ಷ ಅಡ್ಡಾಡಿನಲ್ಲ, ಪಿನ್ ಟು ಪಿನ್ ಹೇಳಬಲ್ಲೆ ನಾನು, ಯಾವ ರೋಡ್ಸು ಏನು, ಯಾವ ಊರು ಏನೈತಿ ಅಂತ. ಓಕೆ ಸರ್, ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ರಿ ನನಗೆ ಲೈಕ್ ಎಜುಕೇಷನ್ ಮಾಡೋ ಟೈಮಲ್ಲಿ ಫ್ಯಾಮಿಲಿಯಲ್ಲಿ ಅಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದರು, ಪೊಲಿಟಿಕಲ್ಲಿ ತುಂಬ ಹಿಡಿತಾ ಇದ್ದರೂ ಕೂಡ ನೀವು ಓದಿದ್ದು ಕೂಡ ತುಂಬ ಕಷ್ಟದಲ್ಲಿ ಅನ್ನುವಂಥದ್ದು. ಇಲ್ಲ ಸರ್, ಅವಾಗ ಓದಿಗೆ ಅಷ್ಟು ಖರ್ಚನೇ ಇರ್ತಿರ್ಲಿಲ್ಲ. ನಾನು BSc ಅಗ್ರಿ ಮುಗಿಸಿದ್ದೆ ಭಾಳ ಕಡಿಮೆ ಖರ್ಚಿನಲ್ಲಿ. ಒಂದು ಟ್ರೈಮೆಸ್ಟ್ರ್ ಸಿಸ್ಟಮ್ ಇರ್ತಿತ್ತು, ಭಾಳ ಒಂದು 400-450 ರೂಪಾಯಿ ಫೀಸ್ ಇರ್ತಿತ್ತು. 3 ಟ್ರೈಮೆಸ್ಟ್ರ್ ಒಂದು ವರ್ಷಕ್ಕೆ. ಓಕೆ. ಎಲ್ಲ ಕೂಡಿ 1500 ರೂಪಾಯಿ ಎಲ್ಲ ಸರ್ಕಾರನೇ ಬೆರೆಸ್ತಿತ್ತು, ಎಲ್ಲ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ಗೆ. ಓಕೆ. ಮತ್ತು ಆ ಥರ ಮತ್ತು ಮೇಲಿನ ಖರ್ಚು ಇರ್ತೈತಿ. ಬಟ್ ಅವಾಗೂ ಖರ್ಚಿತ್ತು, ಬಟ್ ಆದ್ರೆ ಅದೇನು ಇದು ಅಲ್ಲ ಸರ್. ಬಟ್ ಆದ್ರೆ ಅಷ್ಟು ದೊಡ್ಡ ಇವತ್ತಿನ ಒಂದು ಡಿಗ್ರಿ ಮುಗಿಸ್ಬೇಕು, ಒಂದು ಕೋರ್ಸ್ ಮಾಡಬೇಕಂದ್ರೆ ಎಷ್ಟು ಖರ್ಚಿತ್ತು. ಈಗ ಸಣ್ಣ UKG LKG ಅವರು ನಮ್ಕಿನ್ನ ಜಾಸ್ತಿ ಖರ್ಚು. ಕರೆಕ್ಟ್, ಹೌದು. ಅವಾಗಿನ ಟೈಮಿಗೆ ಅಷ್ಟು ಖರ್ಚು ಇರಲಿಲ್ಲ ಸರ್. ಕಂಪ್ಲೀಟ್ ಜರ್ನಿಯನ್ನು ಒಂದೊಮ್ಮೆ ನೋಡಿದಾಗ ಲೈಕ್ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಖುಷಿ ಇದೆಯಾ? ಎಸ್, ಈ ಸ್ಥಾನಕ್ಕೆ ನಾನು ಬಂದಿರೋದು ನನ್ನ ಹೋರಾಟದಿಂದ ತೃಪ್ತಿ ಇದೆ ನನಗೆ ಅನ್ನುವಂಥದ್ದು ಇದೆಯಾ? ಭಾಳ ತೃಪ್ತಿ ಇದೆ ಸರ್. ನಾನು ಮತ್ತು ಇದರಲ್ಲೇ ತೃಪ್ತಿ ಇರುವಂಥ ಮನುಷ್ಯ, ಭಾಳ ಇರ್ಲಾರ್ದ ಆಸೆ ಪಡೋಂಗಿಲ್ಲ. ಓಕೆ. ಇದ್ದಿದ್ದನೇ ದೇವ್ರು ಕೊಟ್ಟ ನನ್ನಂತವ. ಈಗ ನಂದು ಒಂದೇ ಒಂದು ಆಸೆ, ನಮ್ಮ ಕ್ಷೇತ್ರ ಜನರಿಗೆ ಮುಂದೆ ಇರ್ತೀವಿ ಬಿಡ್ತೀವಿ ಗೊತ್ತಿಲ್ಲ, ಬಟ್ ಇರುತ್ತಾನೆ ಒಂದೇನೋ ಒಳ್ಳೇದು ಮಾಡ್ಬೇಕು.
ಓಕೆ. ಸಾಕಷ್ಟು ಜನ ಆತಾರ ನನಗೆ, ಏನಪ್ಪ ಕೊಯಲೇಷನ್ ಗೌರ್ಮೆಂಟ್ ಆದ್ರೆ ನೀನು ಮಿನಿಸ್ಟರ್ ಹಾಕಿದ್ದಿ ಅಂತ. ಹಾ. ಹಿಂಗೆಲ್ಲ ಆತಾರೆ. ನಾನು ಅವ್ರಿಗೆ ಅದನ್ನೇ ಹೇಳ್ತೀನಿ, ಮರ ಇದೇ MLA ಆಗಿದ್ದೇ ದೊಡ್ಡದು ನನಗೆ, ಜನ ಆಶೀರ್ವಾದ ಮಾಡ್ಯಾರ, ಇದನ್ನೇ ಇಷ್ಟೇನೇ ಇರಲಿ ನನಗೆ, ಇಷ್ಟರೊಳಗೆ ಎಷ್ಟು ಸಾಧ್ಯ ಆದ ಮಟ್ಟಿಗೆ, ಯಾಕಂದ್ರೆ ಸಾಕಷ್ಟು ಜನ ನನ್ನ ಜೊತೆ ಕಷ್ಟಪಟ್ಟಾರೆ. ಹೌದು. ಯಾವುದೋ ರೀತಿ ಹೆಲ್ಪ್ ಮಾಡ್ಯಾರ. ಇವತ್ತು ಯಾರು ನನಗೆ ಸಹಾಯ ಮಾಡ್ಯಾರಲ್ಲ ಅವ್ರು ಸ್ವಲ್ಪ ಋಣ ಮುಟ್ಟಿಸ್ಬೇಕತ್ತೀನಿ. ಯಾಕಂದ್ರೆ ಪೂರ್ತಿ ಅವರಿಗೆ ನಾನು ಮಾಡ್ಲಿಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ, ಆದ್ರೂ ನನ್ನ ಆತ್ಮಸಾಕ್ಷಿಯಿಂದ ಸ್ವಲ್ಪ ಆದ್ರೂ ಅವರಿಗೆ, ಯಾಕಂದ್ರೆ ನನ್ನ ಜೊತೆ ಏನು ಇರ್ಲಾರ್ದಾಗ ಇದ್ದು ನನ್ನ ಸಂಬಂಧ ಹೋರಾಟ ಮಾಡ್ಯಾರ, ಕಷ್ಟ ಮಾಡ್ಯಾರ, ಖರ್ಚು ಮಾಡ್ಕೊಂಡ್ರೆ. ಹೌದು. ಅದನ್ನ ಯಾವುದೂ ನೆನಪಾರಿಲ್ಲ. ಓಕೆ ಸರ್, ಕಷ್ಟ ಇದ್ದಾಗ ಕೈ ಬಿಟ್ಟು ಹೋದಂಥವ್ರನ್ನ ನೆನ್ಪು ಮಾಡ್ಕೋತೀರಾ? ಇಲ್ಲ ಸರ್. ಇಲ್ಲ. ಇಲ್ಲ. ಇದ್ದಾರ ಆ ಥರದ್ದು ಜನಗಳಿದಾರ ಸರ್? ಇರ್ತಾರ. ಅದನ್ನೇನು ನನಗೆ ಯಾರು ಉಪಕಾರ ಮಾಡ್ಯಾರ ಅದಷ್ಟೇ ನೆನ್ಪಿಟ್ಕೊಂಡು. ಯಾರನ್ನ ನೆನ್ಪು ಮಾಡ್ಕೋತೀರಿ ಸರ್ ಈ ಕ್ಷಣಕ್ಕೂ ಕೂಡ? ಲೈಕ್ ಎಸ್, ಯಾರು ಕೂಡ ಪೊಲಿಟಿಕಲ್ ಗಾಡ್ ಫಾದರ್ ಇರಲಿಲ್ಲ ನಿಮಗೆ. ಇನ್ಫ್ಯಾಕ್ಟ್ ಯಾರನ್ನು ತುಂಬ ಲೈಕ್ ಎಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ನಿಮಗೆ? ಸರ್ ಈಗಿನ ಮಟ್ಟಿಗೆ ಅಂತೂ ಕುಮಾರಸ್ವಾಮಿನೇ ಸಪೋರ್ಟ್. ಬಿಟ್ಟರೆ ನಮ್ಮ ರಾಜಕೀಯ ಜೀವನದಲ್ಲಿ ಯಾರು ಅಷ್ಟು ಸಪೋರ್ಟಿಗೆ ಬರಲೇ ಇಲ್ಲ ನನಗೆ. ಓಕೆ. ಗಾಡ್ ಫಾದರ್ ಇಲ್ಲದೆ ಬೆಳೆಯೋದು ತುಂಬ ಕಷ್ಟ ಅಲ್ಲ ಸರ್? ಗಾಡ್ ಫಾದರ್ ಅಂದ್ರೆ ನಮ್ಮ ಗ್ರ್ಯಾಂಡ್ ಫಾದರ್ ಆಶೀರ್ವಾದ ಇತ್ತು, ನಮ್ಮ ಮನೆತನದ ಇತಿಹಾಸ ಇತ್ತು. ಬಟ್ ಒಂದು ಪೊಲಿಟಿಕಲ್ ಸ್ಟೆಬಲ್ ಆಗಿರುವಂಥ ಒಂದು ಬ್ಯಾಕ್ಗ್ರೌಂಡ್ ಇರಲೇಬೇಕಲ್ಲ ಸರ್? ಯಾರಾದರೂ ಹಿಂದೆ ನಾಯಕರು ಇರಬೇಕು ಸರ್. ನಾಯಕರು ನನಗೆ ಮತ್ತೆ ನಾಯಕರು ಇರ್ಲಾರ್ದಕ್ಕೆ 2 ಸತಿ BJP ಟಿಕೆಟ್ ತಪ್ತಲ್ಲ ಸರ್ ನನಗೆ. ಕರೆಕ್ಟ್. ಟಿಕೆಟ್ ತಪ್ತು. ಯಡಿಯೂರಪ್ಪ ಅವ್ರು ನಂಬ್ಕೊಂಡು ಹೋಗಿದ್ವಿ, ಶೋಭಾ ಕರಂದ್ಲಾಜೆ ಮೇಡಮ್ ನಂಬ್ಕೊಂಡು ಹೋಗಿದ್ವಿ, ಟಿಕೆಟ್ ಸಿಗ್ಲಿಲ್ಲ. ಓಕೆ. 2 ಸತಿ ಹೋಯ್ತು. ಮತ್ತು ಈಗ JDS ಮ್ಯಾಗ ಬಂದಮೇಲೆ ಕುಮಾರಸ್ವಾಮಿ ಅವರು ಒಂದು ವಿಶ್ವಾಸ ಇತ್ತು, ಅವರು ನನಗೆ ಸಪೋರ್ಟ್ ಮಾಡಿದ್ರು. ಓಕೆ. ಕುಮಾರಸ್ವಾಮಿ ನನ್ನ ಭಾಳ ಪ್ರೀತಿ ಮಾಡ್ತಾರೆ. ಬಟ್ ಅವರಿಗೆ ಗುರ್ತೈತಿ, ಅವನು ಸ್ವಾಭಿಮಾನಿಯಪ್ಪ, ಏನೂ ಕೇಳಂಗಿಲ್ಲ. ಬಟ್ ನಮ್ಮವ ಅಂತನಂತ ಅದು ಅಭಿಮಾನ ಇದೆ. ಅದೇ ರೀತಿ ಅವರು ಹೇಳ್ತಿದ್ರು ನನಗೆ. ಮತ್ತು ಈ ಸತಿ ನಂಗೆ ಬೇರೆ ಪಾರ್ಟಿ ಆಫರ್ಸ್ ಬಂದ್ರು ನಾನು ಯಾಕೆ ಹೋಗಲಿಲ್ಲ ಅಂದರೆ ಅವ್ರ ಪ್ರೀತಿ ವಿಶ್ವಾಸ, ಯಾಕಂದ್ರೆ ನನ್ನ ಕಷ್ಟ ಕಾಲನ್ಯಾಗ ಆಗ್ಯಾರ. ಕರೆಕ್ಟ್. ಆದವ್ರನ್ನೇ ನೆನೆಸ್ಬೇಕು ಅನ್ನೋಂಥದ್ದು ನನ್ನ ಭಾವನೆ. ಸರ್, ದೇವರ ಹಿಪ್ಪರಗಿ ಜನಕ್ಕೆ ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ದೇವ್ರ ಹಿಪ್ಪರಗಿ ಜನ ಭಾಳ ನಿರೀಕ್ಷೆ ಇಟ್ಕೊಂಡು ಇವತ್ತು ನನಗೆ ಆಶೀರ್ವಾದ ಮಾಡ್ಯಾರ, ತನು ಮನ ಧನದಿಂದ ಸಹಾಯ ಮಾಡ್ಯಾರ. ನಾನು ಸಾಧ್ಯ ಆದ ಮಟ್ಟಿಗೆ ಪ್ರಾಮಾಣಿಕವಾಗಿ, ಯಾಕಂದ್ರೆ ಇವತ್ತು ತೃಪ್ತಿಪಡಿಸುವಂಥದ್ದು ದೇವರಿಂದನೂ ಸಾಧ್ಯ ಇಲ್ಲ. ನಾನಂತೂ ಮನುಷ್ಯ. ಬಟ್ ನನ್ನ ಆತ್ಮಸಾಕ್ಷಿಯಿಂದ ಸಾಧ್ಯ ಆದ ಮಟ್ಟಿಗೆ ಅವ್ರ ಸೇವೆಯನ್ನು ಮಾಡಬೇಕು, ಸ್ವಲ್ಪ ಆದರೂ ಅವ್ರ ಋಣವನ್ನು ತೀರಿಸ್ಬೇಕು. ಯಾಕಂದ್ರೆ ಇವತ್ತಿನ ನನ್ನ ಪರಿಸ್ಥಿತಿನೂ ಸರಿ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ಇಲ್ಲ. ಹೌದು. ಗೌರ್ಮೆಂಟ್ದಲ್ಲಿ ಅನುದಾನ ಇಲ್ಲ. 5 ಗ್ಯಾರಂಟಿ ಸಂಬಂಧ. ಬಟ್ ಜನರ ನಿರೀಕ್ಷೆ ಭಾಳ ಹಾಯ್ ಐತಿ. ಬಟ್ ಎಷ್ಟು ಆದ ಮಟ್ಟಿಗೆ ನನಗೂ ಎಲ್ಲೋ ಒಂದು ಕಡೆ ನೋವು ಅನಿಸ್ತೈತಿ. ಅಭಿವೃದ್ಧಿ ವಿಷಯನಾಗ, ಅಧಿಕಾರ ವಿಷಯದಾಗಲ್ಲ. ಸಾಧ್ಯ ಆದ ಮಟ್ಟಿಗೆ ಎಷ್ಟು ಸಾಧ್ಯ ಐತಿ ಪ್ರಾಮಾಣಿಕವಾಗಿ ಅವ್ರಿಗೆ ಮುಟ್ಬೇಕು, ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ಅವ್ರ ಜೊತೆ ಇರಬೇಕು, ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಇದು ಒಂದೇ ಆಶೆ. ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ಲೈಕ್ ನಿಮ್ಮ ಸುದೀರ್ಘ ಪಯಣವನ್ನು ತಿಳಿಸಿಕೊಡುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜುಗೌಡ ಪಾಟೀಲ್ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ಯಾರು ಗಾಡ್ ಫಾದರ್ ಇಲ್ಲದೆ ಇದ್ದರೂ ಕೂಡ ಪರಿಶ್ರಮದ ಮೂಲಕ ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳೆಯಬಹುದು ಅನ್ನುವಂತಹ ಸಂದೇಶ. ಮತ್ತೊಂದು ಕಡೆ ಕ್ಷೇತ್ರದ ಜನರಿಗೆ ಏನೋ ಒಂದು ಮಾಡಬೇಕು ಅನ್ನುವಂತಹ ಕನಸಿದೆ, ಅವರ ಕನಸು ನನಸಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ನೋಡ್ತಾ ಇರಿ ನ್ಯಾಷನಲ್ TV. ನಾನು ಸೈಯದ್ ಹಿದಾಯತ್.